ಕಿ ಬಾತದ ವೀಕ್ಷಣೆಯನ್ನು ಎಲ್ಲ ಕಾರ್ಯಕರ್ತರ ಜೊತೆ ಕೂಡಿ ನೋಡಿದ್ವಿ. ಬಹಳ ಖುಷಿ ಪಡ್ತಕ್ಕಂಥ ವಿಷಯ ಏನು ಅಂತಂತಂದರೆ, ನಾವು ಮೊದಲು ಎಲ್ಲರೂ ಏನು ತಿಳಿದಿದ್ದೀವಿ ಅಂತಂದರೆ, ಸೇಬು ಬರೀ ಕಾಶ್ಮೀರದಲ್ಲಿ ಆಗ್ತದೆ, ಸೇಬು ಡಾರ್ಜಿಲಿಂಗ್ ಸಿಮ್ಲಾದಲ್ಲಿ ಆಗ್ತದೆ ಅಂತ ನಮ್ಮೆಲ್ಲರ ಕಲ್ಪನೆ ಇತ್ತು. ಆದರೆ ಇವತ್ತು ಕರ್ನಾಟಕ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ ಏನಂತಂದರೆ, ಕರ್ನಾಟಕದಲ್ಲಿ ಮುಧೋಳದ ಕುಳಲಿ ಗ್ರಾಮದಲ್ಲಿ ಶ್ರೀಶೈಲ ತೇಲಿ ಅನ್ನತಕ್ಕಂಥ ಒಬ್ಬ ರೈತ ತನ್ನ ಹೊಲದಲ್ಲಿ ಸೇಬುವನ್ನು ಬೆಳೆದದ್ದು ಮನ್ ಕಿ ಬಾತದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ತೋರಿಸಿದರು. ಕೇವಲ ಹೇಳಲಿಲ್ಲ, ಅವರ ಹೊಲವನ್ನು ತೋರಿಸಿದರು, ಅವ ಬೆಳೆದಂಥ ಸೇಬುವನ್ನು ತೋರಿಸಿದರು, ಆ ಶ್ರೀಶೈಲ ತೇಲಿ ರೈತನನ್ನು ತೋರಿಸಿದರು. ಇಷ್ಟು ಖುಷಿ ಆತಲ್ಲ. ಕರ್ನಾಟಕದ ವಿಷ್ಣು ಪ್ರದೇಶದಲ್ಲಿ ಸೇಬು ಬೆಳೆದದ್ದು ಇದು ಒಂದು ಐತಿಹಾಸಿಕವಾದಂಥ ಇತಿಹಾಸ ಅಂತಲೇ ಹೇಳಬೇಕು. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ನಮ್ಮ ಎಲ್ಲ ರೈತರಿಗೆ ಪ್ರೇರಣೆ ಸಿಗ್ತದೆ. ನಾವು ಕೂಡ ಸೇಬು ಬೆಳೆಯಬಹುದು. ಅದನ್ನು ಸಿದ್ಧ ಮಾಡಿ ತೋರಿಸಿದಂಥ ನಮ್ಮ ಕರ್ನಾಟಕದ ಆ ಶ್ರೀಶೈಲ ತೇಲಿಗೆ ಇವತ್ತು ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನಮ್ಮ ಪ್ರಧಾನಮಂತ್ರಿಗೂ ಇಂತಹ ಸಣ್ಣ ಸಣ್ಣ ವಿಷಯಗಳನ್ನು ಹುಡುಕಿ ತಂದು ಯಾವ ರೀತಿ ಕರ್ನಾಟಕದಲ್ಲಿ ಸೇಬು ಬೆಳೆದದ್ದನ್ನು ತೋರಿಸಿದರು. ಇಂತಹ ಘಟನೆಗಳಿಂದ ನಮ್ಮ ರೈತರಿಗೆ ಇನ್ನೂ ಹೆಚ್ಚು ಪ್ರೇರಣೆ ಸಿಗ್ತದೆ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಬಹುಶಃ ಕಾಶ್ಮೀರದ ರೀತಿ ನಮ್ಮ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಸೇಬು ಬೆಳೆಗಾರರ ಸಂಖ್ಯೆ ಹೆಚ್ಚು ಆಗ್ತದೆ ಅನ್ನತಕ್ಕಂಥ ನಂಬಿಕೆ ನನಗಿದೆ.